ಜೈ ಹಿಂದ್. ಎಲ್ಲ ನನ್ನ ಡಿಫೆನ್ಸ್ ಎಸ್ಪಿರೆಂಟ್ಸ್ಗಳಿಗೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ನಿನ್ನೆಯಿಂದ ಒಂದು ಕನ್ಫ್ಯೂಷನ್ ಕಾಡ್ತಾ ಇದೆ. ಸರ್, ಬೆಂಗಳೂರು ಇಂಡಿಯನ್ ಆರ್ಮಿ ಕ್ಯಾಂಟೀನ್ದಲ್ಲಿ ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದಾರಲ್ಲ ಸರ್, ಅದನ್ನ ನಾವು ಕೂಡ ಅರ್ಜಿಗಳನ್ನ ಹಾಕ್ಬಹುದಾ ಅಂತ ಹೇಳಿಕೆಸಿಂದ ನಿನ್ನೆ ತಾನೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಈ ರೀಲ್ಸ್ಗಳು ಈ ನೋಟಿಫಿಕೇಶನ್ಗಳು ವೈರಲ್ ಆಗ್ತಾ ಇದ್ದವು. ನಾನು ಇದ್ರ ಬಗ್ಗೆ ನಿನ್ನೆನೆ ಇನ್ಫಾರ್ಮೇಶನ್ ಕೊಡಬೇಕಾಗಿತ್ತು, ಕೊಟ್ಟಿರಲಿಲ್ಲ. ಈ ಜಾಬ್ ನೋಟಿಫಿಕೇಶನ್ ಯಾರೆಲ್ಲ ಅರ್ಜಿಗಳನ್ನ ಹಾಕ್ಬಹುದು, ಯಾರೆಲ್ಲ ಹಾಕಕ್ಕಾಗಲ್ಲ ಅನ್ನೋದನ್ನ ಕಂಪ್ಲೀಟ್ ಆಗಿ ನಿಮ್ಗೆ ಜಸ್ಟ್ ಫ್ಯೂ ಸೆಕೆಂಡ್ ದಲ್ಲಿನೇ ಕಂಪ್ಲೀಟ್ ಮಾಡಿ ಕೊಡ್ತೀನಿ. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಫಸ್ಟ್ ಆಫ್ ಆಲ್ ನಾನು ಕೊಡುವಂತ ಇನ್ಫಾರ್ಮೇಶನ್ ಅನ್ನ ಕರೆಕ್ಟ್ ಆಗಿ ತಿಳ್ಕೊಡ್ರಿ. ಎಲ್ಲೇ ನೋಟಿಫಿಕೇಶನ್ ಬಂತು ಅದಕ್ಕೆ ನಾವು ಕೂಡ ಅರ್ಜಿಗಳನ್ನ ಹಾಕ್ಬಹುದಾ ಅಂತ ಹೇಳಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಫಸ್ಟ್ ಆಫ್ ಆಲ್ ಯಾವುದೇ ಒಂದು ಆಫೀಸಿಯಲ್ ನೋಟಿಫಿಕೇಶನ್ ಇತ್ತಪ್ಪ ಅಂದ್ರ ಅದನ್ನ ಕರೆಕ್ಟ್ ಆಗಿ ಚೆನ್ನಾಗಿ ಸ್ಟಡಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ಗಳನ್ನ ತಗೊಳ್ರಿ. ಓಕೆ, ಯಾರೋ ಇಲ್ಲಿ ನೋಡ್ಕೋಬಹುದು ಇಂಡಿಯನ್ ಆರ್ಮಿದಲ್ಲಿ ಏನ್ ಕನ್ಫರ್ಮ್ ಅನ್ನ ಮಾಡಿದಾರಲ್ಲ. ಫಸ್ಟ್ ಆಫ್ ಆಲ್ ನಾನು ರಿಯಲ್ ಅದಿರ್ತಕ್ಕಂಥ ನಿಮ್ ನೋಟಿಫಿಕೇಶನ್ ಮುಖಾಂತರ ತಿಳಿಸ್ತಾ ಹೋಗ್ತೀನಿ, ನೋಡ್ಕೊಡ್ರಿ. ಇಲ್ಲಿ ಬಂದ್ಬಿಟ್ಟು ಹೆಡ್ ಕ್ವಾರ್ಟರ್ ಸಬ್ ಏರಿಯಾ ಕಬ್ಬನ್ ರೋಡ್ ಬೆಂಗಳೂರು ಅಂತ ಹೇಳಿ ಇದರಲ್ಲಿ ವೇಕೆನ್ಸಿಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ದಾರೆ. ಇಲ್ಲಿ ನೋಡ್ಕೊಡ್ರಿ, ಇದರಲ್ಲಿ 11 ತಿಂಗಳು ಮಾತ್ರ ಇದು ಜಾಬ್ ಇರ್ತದ. ಎಷ್ಟು? 11 ತಿಂಗಳು, 11 ಮಂತ್ಸ್ ಮಾತ್ರ ಇದು ಟೆಂಡರ್ ಬೇಸ್ ಮೇಲೆ ತಗೊಂಡಿರ್ತಾರೆ. 11 ತಿಂಗಳು ಮಾತ್ರ ಈ ಜಾಬಿಗೆ ನೀವು ಅಪ್ಲಿಕೇಬಲ್ ಆಗ್ತೀರಿ. ಅದು ಯಾರಪ್ಪ ಅಂತ ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡ್ಕೊಳ್ರಿ. ಯಾರೆಲ್ಲ ಈ ಹುದ್ದೆಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಇದು ಬಂದ್ಬಿಟ್ಟು ಆಫೀಸಿಯಲ್ ರಿಕ್ರೂಟ್ಮೆಂಟ್ ಆಫೀಸಿಯಲ್ ವೆಬ್ಸೈಟ್ ಮುಖಾಂತರನೇ ನಾನು ತಕೊಂಡಿರ್ತಕ್ಕಂಥದ್ದು. ಇದು ಯಾವುದೇ ತರನಂತ ವೆಬ್ಸೈಟ್ ಅಲ್ಲಿ ತಗೊಂಡಿಲ್ಲ. ಇದೇ ಆಫೀಸಿಯಲ್ ವೆಬ್ಸೈಟ್ ಒಳಗಡೆ ಹೋಗಿ ಇದು PDF ಅನ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಕ್ಲಿಯರಿಟಿ ಆಗಿರ್ತಕ್ಕಂಥ ಮಾಹಿತಿಯನ್ನ ನಾನು ಇಲ್ಲಿ ನೀಡ್ತಾ ಇದ್ದೀನಿ. ಇಲ್ಲಿ ನೋಡ್ಕೋಬಹುದು ಯಾರು ಹಾಕ್ಬಹುದು ಅನ್ನೋದನ್ನ ಕನ್ಫ್ಯೂಷನ್ ಆಗ್ತಾ ಇದ್ರಿ. ಫಸ್ಟ್ ಆಫ್ ಆಲ್ ನೋಡ್ಕೊಡ್ರಿ. ಇದರಲ್ಲಿ ಸಾಕಷ್ಟು ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದಾರೆ. ಎಲ್ಲರೂ ಕೂಡ ಸರ್ ಇದರಲ್ಲಿ ಇಷ್ಟೊಂದು ಹುದ್ದೆಗಳಿದಾವೆ ಸರ್, ಇಷ್ಟೊಂದು ಸ್ಯಾಲ್ರಿ ಇದೆ ಸರ್, ಇದಕ್ಕೆ ನಾವು ಕೂಡ ಅಪ್ಲಿಕೇಶನ್ ಅನ್ನ ಹಾಕ್ಬಹುದಾ ಅಂತ ಹೇಳಿ ನಿನ್ನೆ ಅಂತನೇ ಒಂಥರ ಗೊಂದಲದಲ್ಲಿ ಉಳ್ಕೊಂಡಿದ್ದೀರಾ. ಆ ಗೊಂದಲವನ್ನ ನಾನು ಕಂಪ್ಲೀಟ್ ಆಗಿ ನಿಮಗೆ ಕ್ಲಿಯರ್ ಮಾಡ್ತೀನಿ. ಯಾರು ಕೂಡ ಡೌಟ್ ಅನ್ನ ಇಟ್ಕೊಳಕ್ ಹೋಗ್ಬೇಡಿ. ಓಕೆ, ಇಲ್ಲಿ ಬಂದ್ಬಿಟ್ಟು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ಈಗಲೇ ಒತ್ಕೊಡ್ರಿ. ಯಾವ್ದು ಪರ್ಮನೆಂಟು, ಯಾವ್ದು ಟೆಂಪರರಿನೋ, ಯಾರ ಅರ್ಜಿಯನ್ನ ಸಲ್ಲಿಸಬೇಕು, ನೀವು 8th ಆಗಿರಲಿ, SLC ಆಗಿರಲಿ, PUC ಆಗಿರಲಿ, ಡಿಗ್ರಿ ಕಂಪ್ಲೀಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೂಡ ನಮ್ಮ SJ ಪ್ಯಾರಾಮಿಲಿಟರಿ ಯೂಟ್ಯೂಬ್ ಚಾನಲ್ ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ಗಳು ಸಿಗ್ತಾನೆ ಹೋಗ್ತದ. ಇದರಲ್ಲಿ ಬಂದ್ಬಿಟ್ಟು ಜಾಯಿಂಟ್ ಮ್ಯಾನೇಜರ್ ಅಂತ ಕಾಲ್ಫಾರ್ಮ್ ಮಾಡಿದರೆ, ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ, ಸ್ಟೋರ್ ಕೀಪರು, ನೆಕ್ಸ್ಟ್ ಬಿಲ್ಲಿಂಗ್ ಕ್ಲರ್ಕ್, ನೆಕ್ಸ್ಟ್ ಕಂಪ್ಯೂಟರ್ ನೆಟ್ವರ್ಕ್ ಟೆಕ್ನಿಷಿಯನ್, ನೆಕ್ಸ್ಟ್ ಅದೇ ಸೆಕ್ಯೂರಿಟಿ ಕರೆದಿದ್ದಾರೆ, ವಾಚ್ಮನ್ ಕರೆದಿದ್ದಾರೆ, DR ಅಂತ ಕರೆದಿದ್ದಾರೆ. ಸಾಕಷ್ಟು ಇದರಲ್ಲಿ ಬೇರೆ ಬೇರೆ ತರದ ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ದಾರೆ. ನೆಕ್ಸ್ಟ್ ಕ್ಯಾಂಟೀನ್ ಕ್ಲರ್ಕ್, UDC ಅಂತ ಕರೆದಿದ್ದಾರೆ. ಇದು ಬಂದ್ಬಿಟ್ಟು ಯಾರ ಅಪ್ಲಿಕೇಶನ್ ಅನ್ನ ಹಾಕ್ಬೇಕು ಅನ್ನೋದನ್ನ ಒಂದ್ಸರಿ ಕ್ಲಿಯರ್ ಆಗಿ ತಿಳ್ಕೊಂಡ್ಬಿಡ್ರಿ. ಗೋಲ್ಡನ್ ಪಾಲಮ್ ಸ್ಟೇಷನ್ ಕ್ಯಾಂಟೀನ್ ಬೆಂಗಳೂರು ಅಂಡ್ ಇಟ್ಸ್ ಎಕ್ಸ್ಟೆನ್ಷನ್ ಕ್ಯಾಂಟೀನ್ಸ್ ಮಿಲಿಟರಿ ಕ್ಯಾಂಟೀನ್ ಬೆಂಗಳೂರು ಕರ್ನಾಟಕ ರಿಕ್ವೈರ್ಸ್ ರಿಟೈರ್ಡ್ ಹಾನಿ ಕ್ಯಾಪ್ಟನ್ ಲೆಫ್ಟಿನೆಂಟ್ JCOs, NCOs and dependent of ex-servicemen serving pairs male and female candidate for the following post. ಏನು ಕೊಟ್ಟಿದ್ದಾರೆ ನೋಡ್ಕೊಳ್ರಿ. ಈ ಹುದ್ದೆಗೆ ಅಪ್ಲಿಕೇಶನ್ ಯಾರು ಹಾಕಬೇಕು? ನಿಮಗಲ್ಲ, ತೆಗೆದು ಬಿಡಿರ್ತಾರೆ. ಯಾಕೆಂತ ಇದು ಯಾರಿಗಪ್ಪ ಅಂತಂದ್ರೆ ಎಕ್ಸ್-ಸರ್ವಿಸ್ಮೆನ್ ಇರ್ತಾರಲ್ಲ, ಯಾರು ಏನಾದರೂ ರಿಟೈರ್ಮೆಂಟ್ ಆಗಿದ್ರಪ್ಪ ಅಂದ್ರೆ ಕ್ಯಾಪ್ಟನ್ ಆಗಿರಲಿ, ಲೆಫ್ಟಿನೆಂಟ್ ಆಗಿರಲಿ, JCO ಆಗಿರಲಿ, NCO ಆಗಿರಲಿ, ನೆಕ್ಸ್ಟ್ ಅದರ ಜೊತೆಗೆ ಎಕ್ಸ್-ಸರ್ವಿಸ್ಮೆನ್ ಯಾವುದೇ ಹವಲ್ದಾರ್ ಆಗಿರಲಿ, ಸಿಪಾಯಿ ಯಾವುದ್ರ ಮೇಲೇನೂ ಕೂಡ ಅವರು ರಿಟೈರ್ಮೆಂಟ್ ಆಗಿದಾರಪ್ಪ ಅಂತಂದ್ರೆ ಮತ್ತು ಅದ್ರ ಜೊತೆಗೆ ಸರ್ವಿಸ್ ಮಾಡ್ತಾ ಇದ್ರಪ್ಪ ಅಂದ್ರೆ ಅಂತ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಮಾತ್ರ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸೋಕೆ ಅವಕಾಶ ಇರ್ತದೆ. ನೀವು 10th ಮುಗಿಸ್ರಿ, PUC ಮುಗಿಸ್ರಿ, ಡಿಗ್ರಿ ಮುಗಿಸ್ರಿ, ಏನಾದ್ರೂ ಮುಗಿಸಿದ್ರಪ್ಪ ಅಂದ್ರೆ ಇದು ನಿಮಗ್ ಅವಕಾಶ ಇಲ್ಲ. ಓಕೆ, ಕನ್ಫರ್ಮ್ ಆಯ್ತಾ? ಇದು ಬಂದ್ಬಿಟ್ಟು ನಿವೃತ್ತ ಸೇನಾಧಿಕಾರಿಗಳು, ನಿವೃತ್ತ ಸೈನಿಕರಿಗೆ ಮಾತ್ರ ಇದು ಅಪ್ಲಿಕೇಶನ್ ಅನ್ನ ಕರೆದಿದ್ದಾರೆ. ಆಫ್ಲೈನ್ ಮುಖಾಂತರ ಹಾಕೋದಿರ್ತದ. ಈಗಿಂತನೇ ಡಿಸೈಡ್ ಮಾಡಿ ಇದು ನಮಗ್ ಅಲ್ಲ ಅಂತ ಹೇಳಿಕೆಸಂದ. ಓಕೆ, ಇಲ್ಲಿ ಕೂಡ 2 ನೋಟಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಇಲ್ಲಿ ಕೂಡ ಅವ್ರಿಗೆ ಕ್ಯಾಂಟೀನ್ ಅಂದ್ರೆ ಎಕ್ಸ್-ಸರ್ವಿಸ್ಮೆನ್ ಆಗಿರ್ತಾರಲ್ಲ ಆ ಸರ್ಟಿಫಿಕೇಟ್ ಅನ್ನು ಕೂಡ ಹಚ್ಚಬೇಕು. ಮೇಲಾದ್ರೂ ಕಳಿಸ್ರಿ, ಇಲ್ಲ ಅಂತಂದ್ರೆ ನೀವು ಪೋಸ್ಟ್ ಮುಖಾಂತರ ಆದ್ರೂ ಕೂಡ ಕಳಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಬೇಕಿದ್ರೆ ನಿಮಗೆ ಕನ್ಫ್ಯೂಷನ್ ಆಗ್ತಾ ಇತ್ತಪ್ಪ ಅಂದ್ರೆ ಇನ್ನೊಂದ್ಸರಿ ನಾನು ಇಲ್ಲಿ ತೋರಿಸ್ಕೊಡ್ತೀನಿ, ನೋಡ್ಕೊಡ್ರಿ. ಕರೆಕ್ಟ್ ಆಗಿರ್ತಕ್ಕಂಥದ್ದು ನಿಮ್ಗೆ ಏನಾದ್ರು ಕನ್ನಡದಲ್ಲಿ ಅರ್ಥ ಆಗಿರ್ಲಿಲ್ಲಪ್ಪ ಅಂತಂದ್ರೆ, ಇಂಗ್ಲಿಷ್ ನಲ್ಲಿ ಅರ್ಥ ಆಗಿರ್ಲಿಲ್ಲಪ್ಪ ಅಂದ್ರೆ ಡೈರೆಕ್ಟ್ ಆಗಿ ನಿಮ್ಗೆ ನಾನು ಕನ್ನಡದಲ್ಲೇನೆ ತೋರಿಸ್ತೀನಿ. ಅದನ್ನೇ ಟ್ರಾನ್ಸ್ಲೇಟ್ ಮಾಡಿದೀನಿ, ನೋಡ್ಕೊಡ್ರಿ. ಟ್ರಾನ್ಸ್ಲೇಟ್ ಮಾಡಿರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ ಬೆಂಗಳೂರು ಕರ್ನಾಟಕದ ಗೋಲ್ಡನ್ ಫಾರ್ಮ್ ಸ್ಟೇಷನ್ ಕ್ಯಾಂಟೀನ್ಗಳಿಗೆ
ಮಿಲಿಟರಿ ಕ್ಯಾಂಟೀನ್ಗಳಲ್ಲಿ ನಿವೃತ್ತ ಗೌರವಾನ್ವಿತ ಕ್ಯಾಪ್ಟನ್, ಲೆಫ್ಟಿನೆಂಟ್, JCO, NCOಗಳು ಮತ್ತು ESM ಎಕ್ಸ್ ಸರ್ವಿಸ್ಮ್ಯಾನ್ ಅಂದ್ರೆ ESM ಅಂದ್ರೆ ಎಕ್ಸ್ ಸರ್ವಿಸ್ಮ್ಯಾನ್ ಸೇವೆ ಸಲ್ಲಿಸುವ ವ್ಯಕ್ತಿಗಳ ಪುರುಷ ಮಹಿಳಾ ಅಭ್ಯರ್ಥಿಗಳು ಈ ಕೆಳಗಿನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಕ್ಲಿಯರಿಟಿ ಆಯ್ತಾ? ಸೊ ಏನು ಕೊಟ್ಟಿದ್ದಾರೆ ಬೇಕಾದ್ರೆ ನಾನು ಕೂಡ ನಿಮ್ಗೆ ಟೆಲಿಗ್ರಾಮ್ದಲ್ಲಿ ಅಪ್ಲೋಡ್ ಮಾಡ್ತೀನಿ, ಕರೆಕ್ಟ್ ಆಗಿ ಒಂದ್ಸರಿ ಬೇಕಿದ್ರೆ ನೋಡ್ಕೊಳ್ರಿ. ಆದ್ರೆ ನಿಮ್ಗೆ ಇದು ಕ್ಲಿಯರಿಟಿ ಕಾಣಿಸ್ತಾ ಇಲ್ಲ, ನಾನು ಟ್ರಾನ್ಸ್ಲೇಟ್ ಅನ್ನ ಮಾಡಿದ್ದೀನಿ. ಬೇಕಾದ್ರೆ ನಾನು ಹಾಕಿರ್ತಕ್ಕಂಥ PDF ಅನ್ನ ನೀವು ಬೇಕಾದ್ರೆ ಗೂಗಲ್ದಲ್ಲಿ ಹೋಗಿ ಟ್ರಾನ್ಸ್ಲೇಟ್ ಮಾಡಿ ನೀವು ಕೂಡ ಚೆಕ್ ಮಾಡ್ಕೊಳ್ರಿ. ಸೊ ಈ ಹುದ್ದೆ ಹಾಕಕ್ ಹೋಗ್ಬೇಡಿ, ಸುಮ್ಮನೆ ಟೈಮ್ ಅನ್ನ ವೇಸ್ಟ್ ಮಾಡಕ್ ಹೋಗ್ಬೇಡಿ, ಸುಮ್ಮನೆ ಒಳ್ಳೆ ಮಳೆ ಪದೇ ಪದೇ ಕಾಲ್ ಮಾಡೋದು, ಮೆಸೇಜ್ಗಳನ್ನ ಮಾಡಕ್ ಹೋಗ್ಬೇಡಿ. ಸೊ ನಾನು ನಿನ್ನೆ ಇಂತ್ರನೇ ಇದ್ರ ಬಗ್ಗೆ, ಯಾಕಂದ್ರೆ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡ್ಬಾರ್ದು, ಯಾಕಂದ್ರೆ ನಿನ್ನೆ ನೋಡಿದ್ದೆ. ಸೊ ಇದ್ರ ಬಗ್ಗೆ ವಿಡಿಯೋ ಮಾಡಬಾರ್ದು ಅಂತ ಅನ್ಕೊಂಡಿದ್ದೆ. ಸೊ ಆದ್ರೂ ಕೂಡ ಪದೇ ಪದೇ, ಯಾಕಂದ್ರೆ ಪ್ರತಿಯೊಂದು ಕಾಲ್ ರೆಸ್ಪಾನ್ಸ್ ಮಾಡಕ್ಕಾಗಲ್ಲ. ಸೊ ಪ್ರತಿಯೊಂದು ಕಮೆಂಟ್ಗಳನ್ನ ರಿಪ್ಲೈ ಕೊಡಲಿಲ್ಲ ಅಂತಂದ್ರೂ ಕೂಡ ಬೇಜಾರಾಗ್ತಾರೆ. ಸೊ ನಿಮ್ಮ ದೋಸ್ತ್ ಏನಾದ್ರು ನಿನಗೆ ರೀಲ್ಸ್ ಶೇರ್ ಮಾಡಿದ, ಯಾವ್ದಾದ್ರು ರೀಲ್ಸ್ ಅನ್ನ ಶೇರ್ ಮಾಡಿದ್ದಪ್ಪ ಅಂದ್ರ ಕಳಿಸ್ಬಿಡು ಈಗ್ಲೇನೆ. ಅವನು ವಾಟ್ಸಪ್ಗೆ ಈ ಲಿಂಕ್ ಅನ್ನ ಕಳಿಸ್ಬಿಡು, ದೋಸ್ತ ಆ ಅಪ್ಲಿಕೇಶನ್ ನಮಗ್ ಬರೋದಿಲ್ಲ, ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ಕೋ, ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡ. ಇನ್ ಮ್ಯಾಗ TA ಯಾವುದೇ ಕಾಲ್ಫರ್ ಮಾಡಿದ್ರು, ನೆಕ್ಸ್ಟ್ ಸಾಕಷ್ಟು ಜಾಬ್ಗಳನ್ನ ಕಾಲ್ಫರ್ ಮಾಡಿದ್ದಾರೆ ಸ್ಟೇಟ್ ಗೌರ್ಮೆಂಟ್ ದಲ್ಲಿ, ನೆಕ್ಸ್ಟ್ KSRPನೂ ಕೂಡ ಕಾಲ್ಫರ್ ಮಾಡಿದ್ದಾರೆ, ವಿಲೇಜ್ ಅಪೋನೆಂಟ್ ಕಾಲ್ಫರ್ ಮಾಡಿದ್ದಾರೆ. ಸೊ ಆ ಜಾಬ್ಗಳ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ನಿಮ್ಗೆ ಅಪ್ಲೈಕಬಲ್ ಆಗ್ಲಾರಂತ ಜಾಬ್ಗಳನ್ನ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ಸ್ನೇಹಿತರೆ. ಸೊ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಯಾವುದೇ ಜಾಬ್ ಇನ್ಫಾರ್ಮೇಶನ್ ಬಂದರೂ ಕೂಡ ನಾನು ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಇದೇ ಮೊದಲ ಬಾರಿಗೆ ವಿಸಿಟ್ ಕೊಟ್ಟಿದ್ದೀರಪ್ಪ ಅಂದ್ರೆ ಕೆಳಗಡೆ ಕಾಣ್ತಿರುವಂತ ಸಬ್ಸ್ಕ್ರೈಬ್ ಬಟನ್ ಏನಿದೆಲ್ಲ, ಸೊ ಈಗ್ಲೇನೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಾವು ಕೊಡುವಂತ ಪ್ರತಿಯೊಂದು ಪಿನ್ ಟು ಪಿನ್ ಆಗಿರ್ತಕ್ಕಂಥ ಮಾಹಿತಿಗಳು ನಿಮ್ಗೆ ಸಿಗ್ತಾನೆ ಹೋಗ್ತದ. ಸೊ ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.